ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಲಕ್ಷ್ಮಿ ಮೇಗೇರಿ ಬ್ಲಾಗ್ ಚಾನಲ್ಗೆ. ಇವತ್ತು GPSTR ಎಕ್ಸಾಮು ಇದೆಯಲ್ಲವಾ, ಅದರದ ಸಬ್ಜೆಕ್ಟ್ ಆದ ಸೋಷಿಯಲ್ ಸೈನ್ಸ್ ಇದರ ಸಿಲೆಬಸ್ ಬಗ್ಗೆ ನೋಡೋಣ. ಯಾಕಂದರೆ ಫ್ರೆಂಡ್ಸ್, ಸಿಲೆಬಸ್ಸು ಆಲ್ರೆಡಿ ಈಗಾಗಲೇ ಗೊತ್ತಿರುತ್ತೆ, ಎಲ್ಲರಿಗೂ ಗೊತ್ತಿಲ್ಲ ಅಂತಲ್ಲ. ಆದರೆ ಸಿಲೆಬಸ್ಸನ್ನು ರಿವಿಷನ್ ಮಾಡೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ನಾವು ಸಬ್ಜೆಕ್ಟಲ್ಲಿ ಸ್ಟ್ರಾಂಗ್ ಆಗ್ತೀವಿ. ಯಾಕಂದರೆ ಮೇನ್ ಬೇಸ್, ನಾವು ಮನೆ ಕಟ್ಟುವಾಗ ಬೇಸ್ಮೆಂಟ್ ಹೇಗೆ ಸ್ಟ್ರಾಂಗ್ ಮಾಡ್ತೀವೋ ಹಾಗೆ ನಾವು ಯಾವುದೇ ಎಕ್ಸಾಮು ಪ್ರಿಪೇರ್ ಆಗಬೇಕು ಅಂದರೆ ಅದ್ರ ಬೇಸ್ ಚೆನ್ನಾಗಿ ಸ್ಟ್ರಾಂಗ್ ಇರಬೇಕು. ಬೇಸ್ ಸ್ಟ್ರಾಂಗ್ ಇರಬೇಕಂದ್ರೆ ನಮಗೆ ಮೊದಲ ಸಿಲೆಬಸ್ಸು ಸ್ಟ್ರಾಂಗಾಗಿ ಗೊತ್ತಿರಬೇಕು. ಅಂದರೆ ನಾವು ಡೈಲಿ ಒಂದು 10 ನಿಮಿಷ ಫ್ರೆಂಡ್ಸ್ ಸಿಲೆಬಸ್ಸನ್ನು ನಾವು ರಿವಿಷನ್ ಮಾಡೋದ್ರಿಂದ ಆ ಸಿಲೆಬಸ್ಸು ನಮ್ಮ ತಲೆಯಲ್ಲಿ ಚೆನ್ನಾಗಿ ನೆನಪುಳಿಯುತ್ತೆ. ನಾವು ಯಾವುದೇ ಎಕ್ಸಾಮು ಬರೆಯೋಕ್ಕೆ ಹೋಗುವಾಗ ಯಾವುದೇ ಕ್ವಶನ್ ಆದರೂ ಇದೇ ಪಾಠದಿಂದ ಬಂದಿದ್ದು ಅಂತ ನಾವು ಸುಲಭವಾಗಿ ಗುರುತಿಸ್ಬೋದು. ಹಾಗಾಗಿ ಆ ರೀತಿಯಾಗಿ ನಾವು ಸಬ್ಜೆಕ್ಟಲ್ಲಿ ಸ್ಟ್ರಾಂಗ್ ಆಗಬೇಕು ಅಂದರೆ ನಾವು ಸಿಲೆಬಸ್ಸನ್ನು ಡೈಲಿ ಒಂದು 10 ನಿಮಿಷ ಆದರೂ ರಿವಿಷನು ಮಾಡಬೇಕು. ಅದ್ರ ಸಲುವಾಗಿ ನಾನು ಇವತ್ತು ಸಿಲೆಬಸ್ಸನ್ನು ಒಂದು ಸಲ ರಿಕಾಲು ಆಗಲಿ, ನಾನು ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ದೀನಿ ಫ್ರೆಂಡ್ಸ್. ಹಾಗಾಗಿ ನಾನು ಡೈಲಿ ಇದೇ ಮಾಡೋದು. ಹಾಗಾಗಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಇವಾಗ ಕ್ಲಾಸು ಶುರು ಮಾಡೋಣ. ಮೊದಲಿಗೆ GPSTR ಎಕ್ಸಾಮ್, ಇದರಲ್ಲಿ 3 ಪತ್ರಿಕೆ ಇರ್ತಾವಂತ ಗೊತ್ತು. 400 ಮಾರ್ಕ್ಸಿಗೆ. ಪೇಪರ್ 1 150 ಮಾರ್ಕ್ಸಿಗೆ ಇರುತ್ತೆ, ಪೇಪರ್ 2 150 ಮಾರ್ಕ್ಸಿಗೆ ಇರುತ್ತೆ, ಪೇಪರ್ 3 100 ಮಾರ್ಕ್ಸಿಗೆ ಇರುತ್ತೆ. ಅದು ಕನ್ನಡ ಪೇಪರ್, ಲ್ಯಾಂಗ್ವೇಜ್ ಪೇಪರ್ ಇರುತ್ತೆ. ಪೇಪರ್ 2 ಅಲ್ಲಿ ನಾವು ಜಾಸ್ತಿ 50 ಮಾರ್ಕ್ಸು ಅಬ್ಜೆಕ್ಟಿವ್ ಟೈಪ್ ಇರುತ್ತೆ, 100 ಮಾರ್ಕ್ಸು ಡಿಸ್ಕ್ರಿಪ್ಟಿವ್ ಇರುತ್ತೆ. ನಾವು ಡಿಸ್ಕ್ರಿಪ್ಟಿವ್ ಬರೀಬೇಕು. ಹಾಗಾಗಿ ನಾವು ಸ್ಟ್ರಾಂಗ್ ಸಿಲೆಬಸ್ಸನ್ನು ಚೆನ್ನಾಗಿ ತಿಳ್ಕೊಂಡ್ರೆ ಈಸಿಯಾಗಿ ಎಕ್ಸಾಮನ್ನು ಪಾಸ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್. ನಾನು ಅದನ್ನೇ ಮಾಡೋದು. ಹಾಗಾಗಿ ಫಸ್ಟಿಗೆ ನೋಡೋದಾದರೆ ಇತಿಹಾಸ, ಸಮಾಜ ಪಾಠಗಳು ಅಂತ ಬಂದಾಗ ಅದರಲ್ಲಿ ಇತಿಹಾಸವನ್ನು ನೋಡ್ತೀವಿ. ಇತಿಹಾಸ ಅಂದ್ರೆ ಇತಿಹಾಸದ ಆಧಾರಗಳ ಬಗ್ಗೆ ನಾವು ತಿಳ್ಕೊಂಡಿರಬೇಕು. ಅದರಲ್ಲಿ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯದ ಬಗ್ಗೆ ಆಗಿರ್ಬೋದು, ಪುರಾತತ್ವಶಾಸ್ತ್ರ, ಶಾಸನಗಳು ಮತ್ತು ನಾಣ್ಯಗಳು, ಸ್ಮಾರಕಗಳು, ಮೌಖಿಕ ಸಂಪ್ರದಾಯಗಳು, ಐತಿಹ್ಯಗಳು, ಇವುಗಳ ಬಗ್ಗೆ ನಾವು ಇತಿಹಾಸದ ಆಧಾರಗಳಲ್ಲಿ ಅಧ್ಯಯನ ಮಾಡ್ತೀವಿ. ಇನ್ನು ಭಾರತದ ಭೌಗೋಳಿಕ ಲಕ್ಷಣಗಳು, ಅದರ ಪೂರ್ವ ಐತಿಹಾಸಿಕ ಕಾಲ ಹೇಗಿತ್ತು, ಅಲ್ಲಿ ಹಳೆಯ ಶಿಲಾಯುಗ, ಸೂಕ್ಷ್ಮ ಶಿಲಾಯುಗ, ನವಶಿಲಾಯುಗ, ಲೋಹಯುಗ, ಇವುಗಳ ಬಗ್ಗೆ ನಾವು ತಿಳ್ಕೊಳ್ತೀವಿ. ಭಾರತದ ಪ್ರಾಚೀನ ನಾಗರಿಕತೆಗಳು, ನಾಗರಿಕತೆಗಳಲ್ಲಿ ವೇದ ಕಾಲ ಆಗಿರ್ಬೋದು, ಹರಪ್ಪ ಸಂಸ್ಕೃತಿ ಆಗಿರ್ಬೋದು, ಮತ್ತು ನಂತರದ ವೇದಗಳ ಕಾಲ ಆಗಿರ್ಬೋದು, ಇವುಗಳ ಬಗ್ಗೆ ನಾವು ಇಲ್ಲಿ ಅಧ್ಯಯನ ಮಾಡ್ತೀವಿ ಫ್ರೆಂಡ್ಸ್. ಇನ್ನು ಜಗತ್ತಿನ ಪ್ರಾಚೀನ ನಾಗರಿಕತೆಗಳು ಅಂತ ಬಂದಾಗ ಈಜಿಪ್ಟ್ ಆಗಿರ್ಬೋದು, ಮೆಸೊಪಟೋಮಿಯಾ ನಾಗರಿಕತೆ, ಚೀನಾ ನಾಗರಿಕತೆ, ಗ್ರೀಕ್ ನಾಗರಿಕತೆ, ರೋಮ್ ನಾಗರಿಕತೆ ಮತ್ತು ಅಮೆರಿಕ ನಾಗರಿಕತೆಗಳು, ಇವುಗಳ ಬಗ್ಗೆ ನಾವು ಇಲ್ಲಿ ತಿಳ್ಕೊಳ್ಬಹುದು. ಭಾರತ ಮತ್ತು ಹೊರಗಿನ ಪ್ರಪಂಚ ಅಂತ ನೋಡಿದಾಗ ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮದ ಉದಯ, ಧರ್ಮ ಯುದ್ಧಗಳಾಗಿರ್ಬೋದು, ಅರಬ್ಬರು, ಮಂಗೋಲರು, ಟರ್ಕರ ಸಂಸ್ಕೃತಿ ಮತ್ತು ವ್ಯಾಪಾರ ಸಂಪರ್ಕಗಳು, ಇವುಗಳ ಬಗ್ಗೆ ಎಲ್ಲ ನಾವಿಲ್ಲಿ ನೋಡ್ತೀವಿ. ಭಾರತ ಮತ್ತು ಆ ಹೊರಗಿನ ಪ್ರಪಂಚ ಯಾವ ರೀತಿ ಇರುತ್ತೆ ಅಂತ ನಾವಿಲ್ಲಿ ನೋಡಬಹುದು. ಇನ್ನು ಭಾರತದಲ್ಲಿ ಹೊಸ ಮತಗಳ ಉದಯ, ಜೈನ ಧರ್ಮ, ಬೌದ್ಧ ಧರ್ಮ, ಅವರ ಬೋಧನೆ ಯಾವ ರೀತಿ ಇತ್ತು, ಅದರ ಬಗ್ಗೆ ಎಲ್ಲ ನಾವು ಮಹಾವೀರ ಮತ್ತು ಗೌತಮ್ ಬುದ್ಧನ ಬಗ್ಗೆ ಇಲ್ಲಿ ಅಭ್ಯಾಸ ಮಾಡ್ತೀವಿ. ಭಾರತ ಮತ್ತು ಪ್ರಪಂಚ ಅಂತ ಬಂದಾಗ ಅಲ್ಲಿ ಯುರೋಪಿಯನ್ನರ ಆಗಮನ ಆಗುತ್ತಾ, ಅಲ್ಲಿ ಪುನರುಜ್ಜೀವನ ಯಾವ ರೀತಿ ಇತ್ತು, ಮಾನವತಾವಾದದ ಅದರ ಕಲೆ, ವಾಸ್ತುಶಿಲ್ಪ ಆಗಿರ್ಬೋದು, ಅದರ ಭೌಗೋಳಿಕ ಅನ್ವೇಷಣೆಗಳು ಏನು, ಇವುಗಳ ಬಗ್ಗೆ ಎಲ್ಲ ನಾವಿಲ್ಲಿ ಸ್ಟಡಿ ಮಾಡ್ತೀವಿ. ಇನ್ನು ಭಾರತದಲ್ಲಿ ಯುರೋಪಿಯನ್ನರು, ಅಲ್ಲಿ ಪೋರ್ಚುಗೀಸರು ಬರ್ತಾರೆ, ಡಚ್ಚರು ಬರ್ತಾರೆ, ಇಂಗ್ಲೀಷರು ಬರ್ತಾರೆ, ಫ್ರೆಂಚರು ಬರ್ತಾರೆ. ಅವರು ಈ ಕಂಪನಿ ಯಾವ ರೀತಿ ಸ್ಟಾರ್ಟ್ ಮಾಡಿದ್ರು, ಈಸ್ಟ್ ಇಂಡಿಯಾ ಕಂಪನಿ ಆಗಿರ್ಬೋದು, ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ, ಡಚ್ ಈಸ್ಟ್ ಇಂಡಿಯಾ ಕಂಪನಿ, ಇವುಗಳ ಬಗ್ಗೆ ಎಲ್ಲ ನಾವಿಲ್ಲಿ ಅಭ್ಯಾಸ ಮಾಡ್ತೀವಿ ಫ್ರೆಂಡ್ಸ್. ಮತ್ತು ಗ್ರೀಕರ ಆಕ್ರಮಣದಲ್ಲಿ ಯಾರ್ಯಾರು ಬರ್ತಾರೆ ಅಂದ್ರೆ ಮೌರ್ಯರು ಬರ್ತಾರೆ, ಚಂದ್ರಗುಪ್ತ ಮೌರ್ಯ, ಕೌಟಿಲ್ಯ, ಅಶೋಕನ ಆಡಳಿತ, ಕುಶಾಣರು ಬರ್ತಾರೆ. ಇವರ ಬಗ್ಗೆ ಎಲ್ಲ ನಾವಿಲ್ಲಿ ಅಭ್ಯಾಸ ಮಾಡ್ತೀವಿ. ಇನ್ನು ಪ್ರಮುಖ ಸಾಮ್ರಾಜ್ಯಗಳು ಅಂತ ಬಂದರೆ, ಸಾಮ್ರಾಜ್ಯಗಳು ಯಾವ್ಯಾವು, ಗುಪ್ತರಾಗಿರ್ಬೋದು, ವರ್ಧನರಾಗಿರ್ಬೋದು, ಚೋಳರು, ಸಾತವಾಹನರು, ಕದಂಬರು, ಗಂಗರು, ಬಾದಾಮಿ ಚಾಲುಕ್ಯರು, ಕಂಚಿಯ ಪಲ್ಲವರು, ರಾಷ್ಟ್ರಕೂಟರಾಗಿರ್ಬೋದು, ಕಲ್ಯಾಣ ಚಾಲುಕ್ಯರಾಗಿರ್ಬೋದು, ಅವರ ಕೊಡುಗೆಗಳು, ಸಾಹಿತ್ಯ ಮತ್ತು ವಾಸ್ತುಶಿಲ್ಪ, ಇವುಗಳ ಬಗ್ಗೆ ಎಲ್ಲ ನಾವು ಅಭ್ಯಾಸ ಮಾಡ್ತೀವಿ. ಇನ್ನು ಮುಂದೆ ನೋಡೋದಾದರೆ ಭಾರತದ ಧಾರ್ಮಿಕ ಸುಧಾರಕರು, ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಬಸವೇಶ್ವರರು, ಅವರ ಕೃತಿಗಳಾಗಿರ್ಬೋದು, ಅವರ ಬೋಧನೆಗಳು, ತತ್ವಗಳು, ಇವೆಲ್ಲವನ್ನು ನಾವು ಭಾರತದ ಧಾರ್ಮಿಕ ಸುಧಾರಕರಲ್ಲಿ ನೋಡ್ತೀವಿ. ಭಕ್ತಿ ಚಳವಳಿ ಅಂತ ಬಂದಾಗ ಅಲ್ಲಿ ಕಬೀರರು ಬರ್ತಾರೆ, ಚೈತನ್ಯರು ಬರ್ತಾರೆ, ತುಳಸಿದಾಸರು, ಪುರಂದರದಾಸರು, ಕನಕದಾಸರು, ರಮಾನಂದರು, ಗುರುನಾನಕ್ ಆಗಿರ್ಬೋದು, ಮೀರಾಬಾಯಿ, ಅಕ್ಕ ಮಹಾದೇವಿ, ಸೂಫಿ ಸಂತ ಮತ್ತು ಶಿಶುನಾಳ ಶರೀಫರ ಬಗ್ಗೆ, ಆಂಡಾಳ ಮತ್ತು ಅಕ್ಕ ಮಹಾದೇವಿ, ಇವ್ರ ಬಗ್ಗೆ ಎಲ್ಲ ನಾವಿಲ್ಲಿ ಸ್ಟಡಿನ ಮಾಡ್ತೀವಿ. ಮಧ್ಯಯುಗದಲ್ಲಿ ಯುರೋಪದಲ್ಲಿ ಏನು ಓದ್ತೀವಪ್ಪ ಅಂತಂದ್ರೆ ಉಳಿಗಮನೆ ಪದ್ಧತಿಯ ಬಗ್ಗೆ ತಿಳ್ಕೊಳ್ತೀವಿ. ಅದರ ಅನುಕೂಲ ದೋಷಗಳು, ಉಳಿಗಮನೆ ಪದ್ಧತಿ ಅವನತಿ ಯಾವ ರೀತಿ ಆಯಿತು, ಮತ್ತು ಆಧುನಿಕ ಯುರೋಪ ಹೆಂಗಿತ್ತು, ಪುನರುಜ್ಜೀವನ, ನವೋದಯದ ಉದಯ, ಇವುಗಳ ಬಗ್ಗೆ ನಾವಿಲ್ಲಿ ಅಭ್ಯಾಸ ಮಾಡ್ತೀವಿ. ಇನ್ನು ಭೌಗೋಳಿಕ ಅನ್ವೇಷಣೆಗಳು ಮತ್ತು ಅಲ್ಲಿ ಕೈಗಾರಿಕಾ ಕ್ರಾಂತಿಗಳು ಯಾವ ಆದವು, ಅವುಗಳ ಬಗ್ಗೆ ಎಲ್ಲ ನಾವು ಇಲ್ಲಿ ನೋಡ್ತೀವಿ. ಕ್ರಾಂತಿಗಳು ಮತ್ತು ರಾಷ್ಟ್ರಗಳ ಉದಯ, ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮ ಆಗಿರ್ಬೋದು, ಫ್ರೆಂಚ್ ಕ್ರಾಂತಿ ಆಗಿರ್ಬೋದು, ಇಟಲಿ ಕ್ರಾಂತಿ, ಜರ್ಮನಿ ಏಕೀಕರಣ, ಇವುಗಳ ಬಗ್ಗೆ ಎಲ್ಲ ನಾವಿಲ್ಲಿ ಕ್ರಾಂತಿಗಳು ಮತ್ತು ರಾಷ್ಟ್ರಗಳ ಉದಯದಲ್ಲಿ ಓದ್ತೀವಿ.
ಇನ್ನು 9ರಿಂದ 14ನೇ ಶತಮಾನದವರೆಗೆ ಭಾರತ ಹೆಂಗಿತ್ತಪ್ಪ ಅಂತಂದ್ರೆ ಅಲ್ಲಿ ರಜಪೂತರ ಉದಯ ಆಗುತ್ತಾ, ಮೊಹಮ್ಮದ್ ಗಜನಿ ಬರ್ತಾನೆ, ಮೊಹಮ್ಮದ್ ಗೋರಿ ಬರ್ತಾನೆ, ದೆಹಲಿ ಸುಲ್ತಾನರು ಬರ್ತಾರೆ. ಅಲ್ಲಿ 5 ಗುಲಾಮಿ ಸಂತತಿಗಳು ಬರ್ತಾವೆ, 5 ಸಂತತಿಗಳು ಬರ್ತಾರೆ ದೆಹಲಿ ಸುಲ್ತಾನರಲ್ಲಿ. ಗುಲಾಮಿ ಸಂತತಿ, ತುಘಲಕ್ ಸಂತತಿ, ಖಿಲ್ಜಿ ಸಂತತಿ, ಸಯ್ಯಾದ್ ಸಂತತಿ, ಲೂದಿ ಸಂತತಿ, ಇವು 5 ಸಂತತಿಗಳನ್ನು ನಾವು ಇಲ್ಲಿ ಓದ್ತೀವಿ. ಅವರ ಕಲೆ, ವಾಸ್ತುಶಿಲ್ಪದ ಬಗ್ಗೆ, ಸಾಮಾಜಿಕ ವ್ಯವಸ್ಥೆ ಬಗ್ಗೆ, ಸುಧಾರಣೆಗಳ ಬಗ್ಗೆ ತಿಳ್ಕೊಳ್ತೀವಿ. ಇನ್ನು ವಿಜಯನಗರ ಸಾಮ್ರಾಜ್ಯ ನಮ್ಮ ಕರ್ನಾಟಕ ಹಿಸ್ಟ್ರಿಯಲ್ಲಿ ಬಂತ ಇದನ್ನು ನೋಡ್ತೀವಿ. ವಿಜಯನಗರ ಸಾಮ್ರಾಜ್ಯ ಅಂದಾಗ ಅಲ್ಲಿ 4 ರಾಜವಂಶಗಳು ಬರ್ತಾರೆ. ಸಂಗಮ ಆಗಿರ್ಬೋದು, ಸಾಳುವ, ತುಳುವ, ಅರವೀಡು ಇವರ ರಾಜವಂಶಗಳು. ಮತ್ತು ಇಲ್ಲಿನ ಪ್ರಸಿದ್ಧ ಅರಸರು ಯಾರು, ಇವರ ಬಗ್ಗೆ ನಾವು ಓದ್ತೀವಿ. ಅವರ ಕಲೆ, ವಾಸ್ತುಶಿಲ್ಪ, ವಿಜಯನಗರ ಸಾಮ್ರಾಜ್ಯದ ಕಲೆ, ವಾಸ್ತುಶಿಲ್ಪ ಹೆಂಗಿತ್ತು, ಅವರ ಕೊಡುಗೆಗಳು ಏನು, ಅವರ ಸಾಮಾಜಿಕ ವ್ಯವಸ್ಥೆ ಹೆಂಗಿತ್ತು, ರಾಜಕೀಯ ವ್ಯವಸ್ಥೆ ಹೆಂಗಿತ್ತು, ಅಲ್ಲಿ ಮತ್ತು ಧಾರ್ಮಿಕ ವ್ಯವಸ್ಥೆ ಯಾವ ರೀತಿ ಇತ್ತು, ಇದನ್ನೆಲ್ಲ ನಾವು ಇಲ್ಲಿ ಸ್ಟಡಿನ ಮಾಡ್ತೀವಿ. ಇನ್ನು ಬಹಮನಿ ರಾಜ್ಯ, ಮಹಮ್ಮದ್ ಗವರ್ನರ್ ಬಗ್ಗೆ ಇಲ್ಲಿ ತಿಳ್ಕೊಳ್ತೀವಿ. ಇಲ್ಲಿ ಮತ್ತು ಬಹಮನಿ ಸಾಮ್ರಾಜ್ಯದ ಬಗ್ಗೆ, ಅದರ ಅವನತಿಯ ಬಗ್ಗೆ ತಿಳ್ಕೊಳ್ತೀವಿ. ಬಹಮನಿ ಸಾಮ್ರಾಜ್ಯ ಅವನತಿ ಆದಮೇಲೆ ಇಲ್ಲಿ 5 ಶಾಹಿ ಮನೆತನಗಳು ಹುಟ್ಕೊಳ್ತಾವೆ. ಆ ಮನೆತನಗಳ ಬಗ್ಗೆ ಇಲ್ಲಿ ಓದ್ತೀವಿ. ಮೊದಲನೇದು ವಿಜಯಪುರ ಆದಿಲ್ ಶಾಹಿ ಬಗ್ಗೆ, ಬೀದರ್ನ ಬರೀದ್ ಶಾಹಿ ಬಗ್ಗೆ, ಗೋಲ್ಕೊಂಡನ ಕುತುಬ್ ಶಾಹಿ ಮತ್ತು ಅಹಮದ್ ನಗರದ ನಿಜಾಮ್ ಶಾಹಿ ಮತ್ತು ಬೀರರ್ನ ಇಮಾದ್ ಶಾಹಿ, ಈ 5 ಶಾಹಿ ಮನೆತನಗಳು ಈ ಬಹಮನಿ ಸಾಮ್ರಾಜ್ಯದಲ್ಲಿ ನಾವು ಕಾಣಬಹುದು. ಇನ್ನು ಮೊಘಲರ ಸಾಮ್ರಾಜ್ಯ ಅಂದಾಗ ಅದರಲ್ಲಿ ಬಾಬರ್ ಬರ್ತಾನೆ, ಹುಮಾಯೂನ್ ಬರ್ತಾನೆ, ಅಕ್ಬರ, ಜಹಾಂಗೀರ, ಶೇರ್ ಶಾ, ಶಹಜಾನ್, ಔರಂಗಜೇಬ್ ಮತ್ತು ಅವರ ಆಡಳಿತ ಅವನತಿ ಯಾವ ರೀತಿ ಇತ್ತು, ಅಲ್ಲಿ ಅವರದು ಮೊಘಲರ ಸಾಮ್ರಾಜ್ಯದ ಕಲೆ, ವಾಸ್ತುಶಿಲ್ಪ, ಅವರ ಸಾಮಾಜಿಕ ವ್ಯವಸ್ಥೆ, ಸೈನಿಕ ಸುಧಾರಣೆಗಳು, ಇವೆಲ್ಲ ಇಲ್ಲಿ ನಾವು ಅಧ್ಯಯನ ಮಾಡ್ತೀವಿ. ಸಾರಿ ಫ್ರೆಂಡ್ಸ್, ಇಲ್ಲಿ ಸ್ವಲ್ಪ ಕೆಲಸ ನಡೆದಿದೆ, ಹಾಗಾಗಿ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ಇನ್ನು ಮರಾಠರಲ್ಲಿ ನಾವು ಏನು ಶಿವಾಜಿಯನ್ನು ನೋಡ್ಬೋದು. ಅವನ ಸಾಧನೆಗಳು, ಅವನ ಜೀವನ ಸಾಧನೆಗಳು ನೋಡ್ತೀವಿ. ಇಲ್ಲಿ ಆಡಳಿತ ವ್ಯವಸ್ಥೆ ಯಾವ ರೀತಿ ಇತ್ತು, ಅವನ ಸೈನಿಕ ಸುಧಾರಣೆಗಳು ಯಾವುದು, ಮತ್ತು ಇಲ್ಲಿ ಮರಾಠರಲ್ಲಿ ಪೇಶ್ವೆಗಳನ್ನು ನೋಡ್ತೀವಿ. ಮತ್ತು ಕರ್ನಾಟಕ ನವಾಬರ ಬಗ್ಗೆ ತಿಳ್ಕೊಳ್ತೀವಿ. ಇಲ್ಲಿ ಕರ್ನಾಟಕ ಯುದ್ಧಗಳು ಬರ್ತದೆ, ಮತ್ತು ಪ್ಲಾಸಿ ಕದನ, ಬಕ್ಸರ್ ಕದನ, ಲಾರ್ಡ್ ವೆಲ್ಲಸ್ಲಿ ಇವರ ಬಗ್ಗೆ ಎಲ್ಲ ನಾವಿಲ್ಲಿ ಮರಾಠರಲ್ಲಿ ನೋಡ್ತೀವಿ. ಇನ್ನು ಆಂಗ್ಲರ ಉದಯ ಯಾವ ರೀತಿ ಆಯ್ತಪ್ಪ, ಬಂಗಾಳದಲ್ಲಿ ಬ್ರಿಟಿಷರ ಆಳ್ವಿಕೆ ಇತ್ತು. ಅವಾಗ ರಾಬರ್ಟ್ ಕ್ಲೈವ್ ಇದ್ದ, ವಾರನ್ ಹೇಸ್ಟಿಂಗ್ ಇದ್ದ, ಆಂಗ್ಲೋ ಮರಾಠ ಯುದ್ಧ ಬರ್ತದೆ, ಇಲ್ಲಿ ಆಂಗ್ಲೋ ಸಿಖ್ ಯುದ್ಧ, ಆಂಗ್ಲೋ ಮೈಸೂರು ಯುದ್ಧ. ಈ ಯುದ್ಧಗಳು ತುಂಬ ಕನ್ಫ್ಯೂಸ್ ಇಡ್ತಾವೆ ಫ್ರೆಂಡ್ಸ್. ಹಾಗಾಗಿ ನಾವು ಇವುಗಳನ್ನು ಚೆನ್ನಾಗಿ ಒಂದು ನೋಟ್ಬುಕ್ಕಲ್ಲಿ ಬರೆದು ಇಟ್ಕೊಳ್ಬೇಕು. ಯುದ್ಧಗಳು ಬರ್ತಾವೆ, ಅಲ್ಲಿ ಮೇಲೆ ನೋಡಿದಾಗ ಮೊಘಲರದಲ್ಲಿ ಕರ್ನಾಟಕ ಯುದ್ಧಗಳು ಬಂದು ಅವುಗಳನ್ನು ಬರೆದಿಟ್ಕೋಬೇಕು. ಹಾಗೆ ಆಂಗ್ಲರಲ್ಲಿ ಆಂಗ್ಲೋ ಮರಾಠ ಯುದ್ಧ, ಆಂಗ್ಲೋ ಸಿಖ್ ಯುದ್ಧ, ಆಂಗ್ಲೋ ಮೈಸೂರು ಯುದ್ಧ, ಈ 3 ಯುದ್ಧಗಳ ಬಗ್ಗೆ ನಾವಿಲ್ಲಿ ಆಂಗ್ಲರ ಉದಯದಲ್ಲಿ ನೋಡ್ತೀವಿ. ಮತ್ತು ಬ್ರಿಟಿಷರ ಆಡಳಿತ, ಕಂದಾಯ ನೀತಿ, ಸೈನಿಕ ಮತ್ತು ರಾಜಕೀಯ ವ್ಯವಸ್ಥೆ ಯಾವ ರೀತಿ ಇತ್ತು ಅಂತ ನಾವು ಇಲ್ಲಿ ನೋಡ್ಬೋದು. ಇನ್ನು ಒಡೆಯರ ಆಳ್ವಿಕೆ ಅಂತ ಬಂದಾಗ ಅಲ್ಲಿ ಹೈದರ್ ಅಲಿ ಬರ್ತಾನೆ, ಟಿಪ್ಪು ಸುಲ್ತಾನ ಬರ್ತಾನೆ, ಅಲ್ಲಿ ಆಂಗ್ಲೋ ಮೈಸೂರು ಯುದ್ಧಗಳು 4 ಮೈಸೂರು ಯುದ್ಧಗಳು ಆಗ್ತಾವೆ, ಅದರ ಬಗ್ಗೆ ನೋಡ್ತೀವಿ. ಮತ್ತು ಅಲ್ಲಿನ ಕಲೆ, ವಾಸ್ತುಶಿಲ್ಪ ಆಗಿರ್ಬೋದು, ಸಾಮಾಜಿಕ ವ್ಯವಸ್ಥೆ ಆಗಿರ್ಬೋದು, ಸೈನಿಕ ಸುಧಾರಣೆ ಆಗಿರ್ಬೋದು, ಇವೆಲ್ಲವನ್ನು ನಾವಿಲ್ಲಿ ಒಡೆಯರ ಆಳ್ವಿಕೆಯಲ್ಲಿ ನೋಡ್ತೀವಿ. ಇನ್ನು ಕರ್ನಾಟಕದಲ್ಲಿ ರಾಜಕೀಯ ಬೆಳವಣಿಗೆ ಯಾವ ರೀತಿ ಆಯಿತು ಅಂತ ಅಂದಾಗ ಏಕೀಕರಣ ಆಗಿರ್ಬೋದು, ಸಾಮಾಜಿಕ ಚಳವಳಿಗಳಾಗಿರ್ಬೋದು, ಗಡಿ, ಜಲ, ಪರಿಸರ, ಮಹಿಳಾ, ರೈತ ಮತ್ತು ದಲಿತ ಚಳವಳಿಗಳಾಗಿರ್ಬೋದು, ಕನ್ನಡ ಚಳವಳಿಗಳು, ಗೋಕಾಕ್ ಚಳವಳಿ ಮತ್ತು ಪಂಚಾಯತ್ ರಾಜ್ ವ್ಯವಸ್ಥೆ, ಇವೆಲ್ಲವನ್ನು ನಾವು ಇಲ್ಲಿ ಕರ್ನಾಟಕದ ರಾಜಕೀಯ ಬೆಳವಣಿಗೆಯಲ್ಲಿ ತಿಳ್ಕೊಳ್ತೀವಿ. ಮುಂದೆ ನೋಡೋದಾದರೆ ಕರ್ನಾಟಕದ ಸಾಮಾಜಿಕ ಆರ್ಥಿಕ ಬೆಳವಣಿಗೆಗಳು, ಇಲ್ಲಿ ಭೂ ಸುಧಾರಣೆಗಳ ಬಗ್ಗೆ ತಿಳ್ಕೊಳ್ತೀವಿ. ITBT ಕ್ರಾಂತಿಗಳ ಬಗ್ಗೆ, ಕೃಷಿ, ಕೈಗಾರಿಕೆ ಮತ್ತು ಸಮೂಹ ಸಂವಹನ ಬಗ್ಗೆ, ಕೈಗಾರಿಕಾ ಮೂಲಸೌಕರ್ಯಗಳ ಅಭಿವೃದ್ಧಿ, ಹಿಂದುಳಿದ ವರ್ಗಗಳ ಆಯೋಗಗಳ ಬಗ್ಗೆ, ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಈ ಕರ್ನಾಟಕ ಸಾಮಾಜಿಕ ಆರ್ಥಿಕ ಬೆಳವಣಿಗೆಯಲ್ಲಿ ನಾವು ತಿಳ್ಕೊಳ್ತೀವಿ. ಇನ್ನು ಬ್ರಿಟಿಷ್ ಆಳ್ವಿಕೆಯಲ್ಲಿನ ಸುಧಾರಣೆಗಳು ಏನಾಯ್ತಪ್ಪ ಅಂದ್ರೆ ನಾಗರಿಕ ಸೇವೆ ಆಗಿರ್ಬೋದು, ಮಿಲಿಟರಿ ಆಗಿರ್ಬೋದು, ನ್ಯಾಯಾಂಗ, ಆರ್ಥಿಕತೆ ಮತ್ತು ಭೂಕಂದಾಯ ನೀತಿ, ಕಾಯಂ ಜಮೀನ್ದಾರಿ ಪದ್ಧತಿ ಆಗಿರ್ಬೋದು, ಮಹಲ್ವಾರಿ ಪದ್ಧತಿ, ರೈತವಾರಿ ಪದ್ಧತಿ, ಈ ಪದ್ಧತಿಗಳನ್ನು ಜಾರಿಗೆ ತಂದವರು ಯಾರು, ಅವರ ಬಗ್ಗೆ, ಉದ್ಯಮ ಮತ್ತು ವ್ಯಾಪಾರ, ಇಂಗ್ಲಿಷ್ ಶಿಕ್ಷಣದ ಬಗ್ಗೆ, ರೆಗ್ಯುಲೇಟಿಂಗ್ ಆ್ಯಕ್ಟ್, ಫಿಟ್ಸ್ ಇಂಡಿಯಾ ಆ್ಯಕ್ಟ್, ಮಿಂಟೋ ಮಾರ್ಲೆ ಸುಧಾರಣೆ, ಮಾಂಟೆಗೋ ಚೇಮ್ಸ್ಬರ್ಗ್ ಸುಧಾರಣೆ, 1935 ಭಾರತ ಸರ್ಕಾರ ಕಾಯ್ದೆ, ಇವುಗಳ ಬಗ್ಗೆ ಎಲ್ಲ ನಾವು ಇಲ್ಲಿ ನೋಡ್ತೀವಿ. ಇವೆಲ್ಲ ಭಾಳ ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್. ನಾವು ಡೈಲಿ ಹಿಂಗೆ ಓದೋದ್ರಿಂದ ಅವು ನಮ್ಗೆ ನೆನಪಲ್ಲಿ ಉಳಿತಾವ. ಇದೇ ಪಾಠದಿಂದ ಇದೇ ಪ್ರಶ್ನೆ ಬಂದದಂತ ನಮ್ಗೆ ಸುಲಭವಾಗಿ ಗುರುತಿಸ್ಬೋದು. ಹಾಗಾಗಿ ರಿವಿಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನಾವು ಹೇಳ್ತೀವಿ ಇಲ್ವೋ, ಪರ್ಫೆಕ್ಟ್ ಈಸ್ ಏನಂತೀವಿ, ಪ್ರಾಕ್ಟೀಸ್ ಈಸ್ ಮೇಕ್ ಪರ್ಫೆಕ್ಟ್ ಅಂತ. ಹಾಗೆ ನಾವು ಡೈಲಿ ಇದನ್ನು ನೋಡೋದ್ರಿಂದ ನಾವು ಪರ್ಫೆಕ್ಟ್ ಆಗ್ಬೋದು ಈ ಟಾಪಿಕ್ ಸಬ್ಜೆಕ್ಟಲ್ಲಿ ಅಂತ ಹೇಳ್ಬೋದು. ಇನ್ನು ರಾಷ್ಟ್ರೀಯ ಬೆಳವಣಿಗೆ ಯಾವ ರೀತಿ ಆಯಿತು, ಸಾಮಾಜಿಕ ಸುಧಾರಣೆಗಳಾಗಿರ್ಬೋದು, ಬ್ರಹ್ಮ ಸಮಾಜ, ಪ್ರಾರ್ಥನಾ ಸಮಾಜ, ಸತ್ಯಶೋಧಕ ಸಮಾಜ, ಆರ್ಯ ಸಮಾಜ ಆಗಿರ್ಬೋದು, ಮತ್ತು ಥಿಯೋಸಾಫಿಕಲ್ ಸಮಾಜ, ನಾರಾಯಣ ಗುರು ಬರ್ತಾನ, ಮತ್ತು ಅಲಿಗಢ ಚಳವಳಿ, ರಾಮಕೃಷ್ಣ ಮಿಷನ್, ಮಹಿಳಾ ಸಮಾಜ ಸುಧಾರಕರು, ಇವರ ಬಗ್ಗೆ ಎಲ್ಲ ನಾವು ರಾಷ್ಟ್ರೀಯ ಬೆಳವಣಿಗೆಯಲ್ಲಿ ನೋಡಬಹುದು. ಮತ್ತು ಅವರ ಸ್ಥಾಪನೆಗಳು, ಬ್ರಹ್ಮ ಸಮಾಜ ಸ್ಥಾಪಕರು ಯಾರು, ಅವರ ಬಗ್ಗೆ ರಾಜಾರಾಮ್ ಮೋಹನ್ ರಾಯ್ ಬಗ್ಗೆ, ಮತ್ತು ಆತ್ಮಾರಾಮ್ ಪಾಂಡುರಂಗ ಅವರ ಬಗ್ಗೆ, ಮತ್ತು ಜ್ಯೋತಿ ಬಾಪುಲೆ ಬಗ್ಗೆ, ಇವರೆಲ್ಲರ ಬಗ್ಗೆ, ಸ್ವಾಮಿ ವಿವೇಕಾನಂದರ ಬಗ್ಗೆ, ಇವರೆಲ್ಲರ ಬಗ್ಗೆ ನಾವು ಇಲ್ಲಿ ಅಧ್ಯಯನ ಮಾಡಬಹುದು. ಇನ್ನು ರಾಷ್ಟ್ರೀಯತೆಯ ಬೆಳವಣಿಗೆ, ಅಲ್ಲಿ ರಾಷ್ಟ್ರೀಯ ಬೆಳವಣಿಗೆ ಆದರೆ ಇಲ್ಲಿ ರಾಷ್ಟ್ರೀಯತೆಯ ಬೆಳವಣಿಗೆ, ಇಲ್ಲಿ ಭಾರತ ಮೊದಲು ಸ್ವಾತಂತ್ರ್ಯ ಸಂಗ್ರಾಮ ಬರುತ್ತಾ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಡಿಪಾಯ ಯಾವ ರೀತಿ ಇತ್ತು, ಮುಸ್ಲಿಂ ಲೀಗ್ಗಳ ಬಗ್ಗೆ, ತೀವ್ರವಾದಿಗಳ ಬಗ್ಗೆ, ಮಂದಗಾಮಿಗಳು ಯಾರು, ಇವರ ಬಗ್ಗೆ ಎಲ್ಲ ನಾವಿಲ್ಲಿ ಅಧ್ಯಯನ ಮಾಡ್ತೀವಿ. ಮೊದಲನೇ ಹಂತ ಅಂತ ಬಂದಾಗ ನಾವು 1885ರಿಂದ 1905ರವರೆಗೆ ನಡೆಯುತ್ತದೆ. ಎರಡನೇ
ಎರಡನೇ ಹಂತ ಅಂತ ಬಂದಾಗ 1905ರಿಂದ 1920ರವರೆಗೆ ನಾವು ಇಲ್ಲಿ ನೋಡಬಹುದು. ಇನ್ನು ಗಾಂಧಿ ಮತ್ತು ಅವರ ಪ್ರಯೋಗಗಳು ಯಾವ ರೀತಿ ಇತ್ತು, ಸುಭಾಷ್ ಚಂದ್ರ ಬೋಸರ ಬಗ್ಗೆ, ಅಂಬೇಡ್ಕರ್ ಮತ್ತು ಅವರ ಸುಧಾರಣೆಗಳ ಬಗ್ಗೆ, ಸಮಾಜವಾದಿಗಳ ಬಗ್ಗೆ, ಭಾರತ ಬಿಟ್ಟು ತೊಲಗಿ ಚಳವಳಿಯ ಅದು ಕರೆ ಕೊಟ್ಟವರ ಬಗ್ಗೆ ಮತ್ತು ಭಾರತ ಸ್ವಾತಂತ್ರ್ಯ ವಿಭಜನೆ, ಸ್ವಾತಂತ್ರ್ಯ ನಂತರ ಭಾರತ, ಇವೆಲ್ಲವುಗಳ ಬಗ್ಗೆ ನಾವು ಇಲ್ಲಿ ಅಧ್ಯಯನ ಮಾಡ್ತೀವಿ. ಮತ್ತು 20ನೇ ಶತಮಾನದ ರಾಜಕೀಯ ಆಯಾಮ ಆಗಿರ್ಬೋದು, ಅಲ್ಲಿ ರಷ್ಯಾ ಕ್ರಾಂತಿ ಆಗಿರ್ಬೋದು, ಮೊದಲನೇ ಮಹಾಯುದ್ಧ, ಎರಡನೇ ಮಹಾಯುದ್ಧ ಪರಿಣಾಮಗಳಾಗಿರ್ಬೋದು, ಸರ್ವಾಧಿಕಾರಿಗಳ ಉದಯ ಆಗಿರ್ಬೋದು, ಶೀತಲ ಸಮರ ಮತ್ತು ಚೀನಾ ಕ್ರಾಂತಿ, USA ಉದಯ ಯಾವ ರೀತಿ ಆಯಿತು ಅಂತ ನಾವಿಲ್ಲಿ ಅಧ್ಯಯನ ಮಾಡ್ತೀವಿ. ನಮ್ಮ ನಾವು ಕರ್ನಾಟಕದ ಬಗ್ಗೆ ಜಾಸ್ತಿ ಒತ್ತು ಕೊಟ್ಟು ಓದಬೇಕು ಫ್ರೆಂಡ್ಸ್. ನಮ್ಮ ಕರ್ನಾಟಕ ಅಂತ ಬಂದಾಗ ಅಲ್ಲಿ ಕರ್ನಾಟಕದ ಆಡಳಿತ ವಿಭಾಗಗಳ ಬಗ್ಗೆ ಓದ್ಕೋಬೇಕು. ಕೊಡಗು, ಕಿತ್ತೂರು, ತುಳುನಾಡು, ಹೈದರಾಬಾದ್ ಕರ್ನಾಟಕದ ಅಲ್ಲಿ ಬರೋ ಜಿಲ್ಲೆಗಳ ಬಗ್ಗೆ ಓದ್ಕೋಬೇಕು. ನಾಯಕರು, ಪಾಳೆಗಾರರು, ನಾಡಪ್ರಭುಗಳು, ಮೈಸೂರಿನ ಒಡೆಯರು ಆಗಿರ್ಬೋದು, ಕರ್ನಾಟಕದ ಏಕೀಕರಣ, ಗಡಿ ವಿವಾದಗಳು, ಇವೆಲ್ಲವನ್ನು ನಾವು ನೋಡಬಹುದು. ಇವೆಲ್ಲವುಗಳು ನಾವು 7th ಸ್ಟ್ಯಾಂಡರ್ಡ್ ಸೋಷಿಯಲ್ ಸೈನ್ಸ್ ಟೆಕ್ಸ್ಟ್ ಬುಕ್ಕಲ್ಲಿ ನೋಡ್ಬೋದು ಫ್ರೆಂಡ್ಸ್. ಹಾಗಾಗಿ ನಾವು 6th ಹಿಡಿದು 10thವರೆಗೂ ಎಲ್ಲ ಸೋಷಿಯಲ್ ಸ್ಟಡಿ ಬುಕ್ಗಳನ್ನು ಪಾರ್ಟ್ 1 ಪಾರ್ಟ್ 2 ಎರಡೂ ಓದ್ಕೊಂಡ್ರೆ ತುಂಬ ಹೆಲ್ಪ್, ಎಲ್ಲ ಅಲ್ಲೇ ಕವರ್ ಆಗುತ್ತೆ ಫ್ರೆಂಡ್ಸ್. ನಿಮಗೆ ಮೋಸ್ಟ್ ಟಾಪಿಕ್ ಸಿಲೆಬಸ್ ಅಲ್ಲೇ ಕವರ್ ಆಗಿರೋದು. ಹಾಗಾಗಿ ನಾವು 6th-ರಿಂದ 10thವರೆಗೂ ಎಲ್ಲ ಸೋಷಿಯಲ್ ಸೈನ್ಸ್ ಕನ್ನಡ ಟೆಕ್ಸ್ಟ್ ಬುಕ್ಕನ್ನು ಓದ್ಕೊಳ್ಳೋದು ಬೆಟರ್. ನಾನು ಅದನ್ನೇ ಓದ್ತಾ ಇರೋದು, ಹಾಗಾಗಿ ನಿಮಗೂ ಅದನ್ನೇ ಹೇಳ್ತಾ ಇರೋದು. ಮತ್ತೆ ನೋಡೋದಾದರೆ ಪೌರನೀತಿ, ಇಷ್ಟೊತ್ತು ಇವೆಲ್ಲ ನೋಡಿದ್ದೆಲ್ಲ ಇತಿಹಾಸದ ಬಗ್ಗೆ ಆಯಿತು. ಇನ್ನು ಪೌರನೀತಿ, ರಾಜ್ಯಶಾಸ್ತ್ರದ ಬಗ್ಗೆ ನೋಡೋದಾದರೆ ನಾವಿಲ್ಲಿ ಸಂವಿಧಾನವನ್ನು ಓದ್ತೀವಿ. ಸಂವಿಧಾನ ಅದರಲ್ಲಿ ಮೂಲಭೂತ ಹಕ್ಕುಗಳಾಗಿರ್ಬೋದು, ಕರ್ತವ್ಯಗಳು, ನಿರ್ದೇಶಕ ತತ್ವಗಳಾಗಿರ್ಬೋದು, ಪೌರತ್ವ ಬಗ್ಗೆ ಎಲ್ಲವನ್ನು ಇಲ್ಲಿ ನಾವು ಸಂವಿಧಾನದಲ್ಲಿ ಓದ್ತೀವಿ. ಮತ್ತು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದ ಬಗ್ಗೆ ಓದ್ತೀವಿ. ಅದರ ಅಂಗಗಳ ಬಗ್ಗೆ ಓದ್ತೀವಿ. ಕಾರ್ಯಾಂಗ ಆಗಿರ್ಬೋದು, ಶಾಸಕಾಂಗ, ನ್ಯಾಯಾಂಗ ಆಗಿರ್ಬೋದು, ಮತ್ತು ಕೇಂದ್ರ ರಾಜ್ಯದ ಅಧಿಕಾರ ಕಾರ್ಯಗಳು ಆಗಿರ್ಬೋದು, ಇವುಗಳ ಬಗ್ಗೆ ಎಲ್ಲ ನಾವು ಇಲ್ಲಿ ಓದ್ತೀವಿ. ಮತ್ತು ನಮ್ಮ ರಕ್ಷಣಾ ಪಡೆಗಳು, ಭೂದಳ, ನೌಕಾದಳ, ವಾಯುದಳ ಆಗಿರ್ಬೋದು, ಗೃಹ ರಕ್ಷಕ ದಳ, ಕರಾವಳಿ ಕಾವಲು ಪಡೆ, NCC, ರೆಡ್ ಕ್ರಾಸ್, ಇವುಗಳ ಬಗ್ಗೆ ಎಲ್ಲ ನಾವು ಇಲ್ಲಿ ಪೌರನೀತಿದಾಗ ಓದ್ತೀವಿ. ಇನ್ನು ರಾಷ್ಟ್ರೀಯ ಭಾವೈಕ್ಯತೆ ಆಗಿರ್ಬೋದು, ಜಾತೀಯತೆ, ಕೋಮುವಾದ, ಪ್ರಾದೇಶಿಕತೆ ಆಗಿರ್ಬೋದು, ನಮ್ಮ ರಾಷ್ಟ್ರಗೀತೆ, ರಾಷ್ಟ್ರ ಚಿಹ್ನೆ, ರಾಷ್ಟ್ರೀಯ ಹಬ್ಬಗಳ ಬಗ್ಗೆ ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ನಾವೆಲ್ಲ ಇಲ್ಲಿ ಅಧ್ಯಯನ ಮಾಡ್ತೀವಿ. ಮತ್ತು ಸಾಮಾಜಿಕ ಮತ್ತು ಆರ್ಥಿಕ ಸಮಸ್ಯೆಗಳು, ಪರಿಹಾರಗಳು, ಮತ್ತು ಭಾರತ ಮತ್ತು ನೆರೆಹೊರೆಯವರು ಯಾವ ರೀತಿ, ವಿಶ್ವಸಂಸ್ಥೆ, UN ಇದರ ಅಂಗಗಳಾಗಿರ್ಬೋದು, ಭಾರತ ಮತ್ತು UN, IMF, ILO ಮತ್ತು UNCT, AD, WTO, ಕಾಮನ್ವೆಲ್ತ್, ಸಾರ್ಕ್ ಬಗ್ಗೆ ಆಗಿರ್ಬೋದು, ಯುರೋಪಿಯನ್ ಒಕ್ಕೂಟ ಮತ್ತು OAU ಬಗ್ಗೆ, ಆಸಿಯನ್ ಬಗ್ಗೆ ಮತ್ತು ಭಾರತದ ವಿದೇಶಾಂಗ ನೀತಿ, ಇವೆಲ್ಲದರ ಬಗ್ಗೆ ನಾವು ಇಲ್ಲಿ ಅಧ್ಯಯನ ಮಾಡ್ತೀವಿ. ಮತ್ತು ಮಾನವ ಸಂಪನ್ಮೂಲಗಳು, ಜನಸಂಖ್ಯೆ, ಅದರ ಪರಿಣಾಮ, ಬಡತನ, ಲಿಂಗ, ಧರ್ಮ, ಜಾತಿ ವ್ಯವಸ್ಥೆ ಯಾವ ರೀತಿ ಇತ್ತು, ಮಾನವ ಸಂಪನ್ಮೂಲ, ಆರ್ಥಿಕ ಚಟುವಟಿಕೆಗಳ ಬಗ್ಗೆ, ಆರೋಗ್ಯ ಮತ್ತು ಶಿಕ್ಷಣ, ನಿರುದ್ಯೋಗ ಮತ್ತು ಬಡತನ ನಿರ್ಮೂಲನೆ ಕಾರ್ಯಕ್ರಮಗಳು, ಭಾರತೀಯ ಆರ್ಥಿಕತೆಯ ಕ್ಷೇತ್ರಗಳಾಗಿರ್ಬೋದು, ಜಾಗತೀಕರಣ, ರಾಷ್ಟ್ರೀಕರಣ, ಇವುಗಳ ಬಗ್ಗೆ ನಾವು ನೋಡ್ಬೋದು. ಇನ್ನು ಗ್ರಾಮೀಣ ಅಭಿವೃದ್ಧಿ, ನಾಗರಿಕರು, ಪೌರತ್ವ, ಪ್ರಜಾಪ್ರಭುತ್ವ, ಸ್ಥಳೀಯ ಸ್ವಯಂ ಸರ್ಕಾರ, ಪಂಚಾಯತ್ ರಾಜ್ಯ ಸಂಸ್ಥೆಗಳ ಬಗ್ಗೆ ಓದಬೇಕು. ಮಾನವ ಹಕ್ಕುಗಳಾಗಿರ್ಬೋದು, ಸಾಂವಿಧಾನಿಕ ತಿದ್ದುಪಡಿಗಳು, ಇವೆಲ್ಲವುಗಳನ್ನು ನಾವು ಪೌರನೀತಿದಾಗ ನೋಡ್ತೀವಿ ಫ್ರೆಂಡ್ಸ್. ರಾಜ್ಯಶಾಸ್ತ್ರ ಮತ್ತು ಪೌರನೀತಿಗಳು ಇವೆಲ್ಲವೂ ನಾವು 6th-ರಿಂದ 10thದಲ್ಲಿ ಎಲ್ಲ ಕವರ್ ಆಗಿದೆ. ಇವೆಲ್ಲ ನಾವು ನೋಡೋದ್ರಿಂದ ಗೊತ್ತೇ ಆಗ್ಬಿಡುತ್ತಾ, ಇವೆಲ್ಲ ಅದೇ ಬುಕ್ಕಲ್ಲೇ ಕವರ್ ಆಗಿದೆ. ನಾವು ಬೇರೆ ಯಾವ ಆಥರ್ ಬುಕ್ಕನ್ನು ಓದೋದೇ ಬೇಡ ಫ್ರೆಂಡ್ಸ್. ನಿಮಗೆ ಹೆಚ್ಚಿನ ನಾಲೆಜ್ಗಾಗಿ ಬೇರೆ ಆಥರ್ ಬುಕ್ ಓದ್ಬೋದು. ನಾವು ಬೇಸಿಕ್ಕಾಗಿ ಸ್ಟ್ರಾಂಗ್ ಆಗ್ಬೇಕಂದ್ರೆ 6ರಿಂದ 10ನೇ ತರಗತಿಯ ಎಲ್ಲ ಸೋಷಿಯಲ್ ಸೈನ್ಸ್ ಭಾಗ 2 ಬುಕ್ಗಳನ್ನು ಓದಿದ್ರೆ ಸಾಕು. ಇನ್ನು ಭೂಗೋಳಶಾಸ್ತ್ರ, ಸೌರವ್ಯೂಹ ಆಗಿರ್ಬೋದು, ಭೂಗ್ರಹ ಖಂಡಗಳು ಆಗಿರ್ಬೋದು, ಅಲ್ಲಿ 6 ಖಂಡಗಳ ಬಗ್ಗೆ, ಭೂಸ್ವರೂಪಗಳು, ಅಕ್ಷಾಂಶಗಳು, ರೇಖಾಂಶಗಳು, ಅಂತಾರಾಷ್ಟ್ರೀಯ ದಿನಾಂಕ ರೇಖೆ, ಗೋಳಗಳಾಗಿರ್ಬೋದು, ಇವುಗಳ ಬಗ್ಗೆ ಎಲ್ಲ ಓದ್ತೀವಿ. ಭಾರತದ ಬಗ್ಗೆ ಓದ್ತೀವಿ. ಅಲ್ಲಿನ ಸ್ಥಾನ, ವಿಸ್ತೀರ್ಣ, ಭೌಗೋಳಿಕ ಲಕ್ಷಣಗಳ ಬಗ್ಗೆ, ಮಣ್ಣಿನ ವಿಧಗಳು, ಕಾರಣಗಳು, ಋತುಗಳ ಬಗ್ಗೆ, ಮತ್ತು ಭಾರತದ ಕಾಡಿನ ಸಂರಕ್ಷಣೆ, ಜಲಸಂಪನ್ಮೂಲಗಳ ಬಗ್ಗೆ, ಭೂಬಳಕೆ ಮಾದರಿ ಬಗ್ಗೆ, ಮತ್ತು ಸಂಪರ್ಕ ಮಾಧ್ಯಮಗಳ ಬಗ್ಗೆ, ಕೈಗಾರಿಕೆಗಳ ಬಗ್ಗೆ, ಇವುಗಳ ಬಗ್ಗೆ ಎಲ್ಲ ನಾವಿಲ್ಲಿ ಓದ್ತೀವಿ. ನಮ್ಮ ರಾಜ್ಯ ಕರ್ನಾಟಕ ಹೇಳಿದ್ನಲ್ಲ, ಹಾಗೆ ಸ್ಥಾನ, ವಿಸ್ತೀರ್ಣ, ಭೌಗೋಳಿಕ ವಿಭಾಗಗಳು, ಹವಾಮಾನ, ಭಾರತದ್ದು ಓದ್ಕೋಬೇಕು ಮತ್ತು ಕರ್ನಾಟಕದ್ದು ಓದ್ಕೋಬೇಕು. ಇವೆರಡು ಭಾಳ ಇಂಪಾರ್ಟೆಂಟ್. ಇದರ ಬಗ್ಗೆ ಕ್ವಶನ್ ಬಂದೇ ಬರ್ತಾವೆ. ಮತ್ತು ಕರ್ನಾಟಕದ ಸಂಪನ್ಮೂಲಗಳು, ಸಾರಿಗೆ ವ್ಯವಸ್ಥೆ ಯಾವ ರೀತಿ ಇತ್ತು, ಕರ್ನಾಟಕದಲ್ಲಿ ಕೈಗಾರಿಕೆಗಳು ಹೇಗಿದ್ದು, ಮತ್ತು ಅವು ಕೈಗಾರಿಕಾ ಪ್ರದೇಶಗಳು ಯಾವ್ಯಾವು, ಮಾಹಿತಿ ತಂತ್ರಜ್ಞಾನ ಕೇಂದ್ರಗಳು ಏನು, ಕರ್ನಾಟಕದ ಪ್ರವಾಸ ಕೇಂದ್ರಗಳು, ವನ್ಯಜೀವಿ ಅಭಯಾರಣ್ಯಗಳು, ಮತ್ತು ಕರ್ನಾಟಕದ ಜನಸಂಖ್ಯೆ ಮತ್ತು ಅದರ ವಿತರಣೆ ಯಾವ ರೀತಿ ಇತ್ತು, ಇವೆಲ್ಲವ ಬಗ್ಗೆ ನಾವು ಭೂಗೋಳದಲ್ಲಿ ಓದ್ತೀವಿ. ಇನ್ನು ವ್ಯವಹಾರ ಅಧ್ಯಯನ ಅಂತ ನೋಡೋದಾದರೆ ಇಲ್ಲಿ ವಾಣಿಜ್ಯದ ವಿಕಸನ ಮತ್ತು ಬೆಳವಣಿಗೆ, ಆರ್ಥಿಕ ಚಟುವಟಿಕೆಗಳು, ವಿನಿಮಯ, 21ನೇ ಶತಮಾನದಲ್ಲಿ ವಾಣಿಜ್ಯದ ಬೆಳವಣಿಗೆ ಯಾವ ರೀತಿ ಆಯಿತು ಅದರ ಬಗ್ಗೆ ಓದ್ತೀವಿ. ಇನ್ನು ವ್ಯವಹಾರ, ವ್ಯಾಪಾರ ಮತ್ತು ಕೈಗಾರಿಕಾ ಸೇವೆಗಳು, ವ್ಯಾಪಾರದಲ್ಲಿ ಏನು ಸಾಮಾಜಿಕ ಜವಾಬ್ದಾರಿಗಳಾಗಿರ್ಬೋದು, ಮಾರುಕಟ್ಟೆ ನಿರ್ವಹಣೆ ಆಗಿರ್ಬೋದು, ಒಂದು ಬ್ಯಾಂಕಿನ ಕಾರ್ಯಾಚರಣೆ ಆಗಿರಬಹುದು, ಉದ್ಯಮಶೀಲತೆ, ವಿಮೆಗಳ ಬಗ್ಗೆ ನಾವಿಲ್ಲಿ ವ್ಯವಹಾರದಲ್ಲಿ ನೋಡ್ತೀವಿ. ಇನ್ನು ವ್ಯಾಪಾರ ಸಂಘಟನೆ ವಿಧಗಳು ಅಂತ ಬಂದಾಗ ನಾವು ಸಣ್ಣ ಪ್ರಮಾಣದ ವ್ಯಾಪಾರ ನೋಡ್ತೀವಿ, ದೊಡ್ಡ ಪ್ರಮಾಣದ ವ್ಯಾಪಾರ ನೋಡ್ತೀವಿ. ಅವು ಸಣ್ಣ ವ್ಯಾಪಾರಗಳು ಯಾವ ರೀತಿ ರಚನೆ ಆಯಿತು ಅಂತ ಅದರ ಬಗ್ಗೆ ಇಲ್ಲಿ ತಿಳ್ಕೊಳ್ತೀವಿ. ಇನ್ನು ವ್ಯವಹಾರದ ನಿರ್ವಹಣೆ ಅಂತ ಬಂದಾಗ ಅದರ ಅರ್ಥ ತತ್ವಗಳು ನೋಡ್ತೀವಿ. ನಾವು ನಿರ್ಣಯ ಕೈಗೊಳ್ಳಬೇಕಾದ್ರೆ ಯಾವ ರೀತಿ ವ್ಯವಹಾರದ ನಿರ್ಣಯ ಕೈಗೊಳ್ತೀವಿ ಅನ್ನೋದನ್ನು ನೋಡ್ತೀವಿ. ಅದರ ಮಹತ್ವವನ್ನು ಇಲ್ಲಿ ನೋಡ್ತೀವಿ. ಹಣಕಾಸಿನ ನಿರ್ವಹಣೆಯ ಬಗ್ಗೆ ಇಲ್ಲಿ ನೋಡ್ತೀವಿ.
ಅಲ್ಲಿ ಬಂಡವಾಳ ಮಾರುಕಟ್ಟೆ ಆಗಿರ್ಬೋದು, ಮೂಲ ಹಣಕಾಸು ಸಂಸ್ಥೆಗಳ ಬಗ್ಗೆ ಆಗಿರ್ಬೋದು, ಅವುಗಳ ಪ್ರಕಾರಗಳು, ಉದ್ಯಮಗಾರಿಕೆ, ಷೇರು ವಿನಿಮಯ ಕೇಂದ್ರದ ಬಗ್ಗೆ ಇಲ್ಲಿ ನಾವು ಅಭ್ಯಾಸ ಮಾಡ್ತೀವಿ. ಇನ್ನು ಬ್ಯಾಂಕಿನ ವ್ಯವಹಾರಗಳು ಅಂತ ಬಂದಾಗ ಅದರ ಲಕ್ಷಣಗಳಾಗಿರ್ಬೋದು, ಕಾರ್ಯಗಳು, ಬ್ಯಾಂಕ್ ಯಾವ ರೀತಿ ಕಾರ್ಯ ಮಾಡ್ತದ, ಮತ್ತು ಬ್ಯಾಂಕ್ ಗ್ರಾಹಕರ ನಡುವಿನ ಸಂಬಂಧ ಯಾವ ರೀತಿ ಇರ್ತದ, ಎಷ್ಟು ವಿಧದ ಖಾತೆಗಳನ್ನು ನಾವು ಓಪನ್ ಮಾಡ್ಬೋದು, ಬ್ಯಾಂಕ್ ಖಾತೆ ತೆರೆಯುವ ವಿಧಾನ ಯಾವ ರೀತಿ ಇರುತ್ತೆ, ಅದರಿಂದ ಅನುಕೂಲ ಆಗುವುದೇನಾದು, ಮತ್ತು ಅಂಚೆ ಕಚೇರಿಗಳು, ಇದರ ಬಗ್ಗೆ ಎಲ್ಲ ನಾವು ಈ ಬ್ಯಾಂಕಿನ ವ್ಯವಹಾರಗಳಲ್ಲಿ ತಿಳಿದುಕೊಳ್ತೀವಿ. ಉದ್ಯಮಶೀಲತೆ, ಅದರ ಗುಣಲಕ್ಷಣಗಳು, ಅರ್ಥ, ಕಾರ್ಯಗಳು, ಪಾತ್ರ ಮತ್ತು ಮಹತ್ವ, ಸ್ವಯಂ ಉದ್ಯೋಗ, ಯಶಸ್ವಿ ಉದ್ಯಮಕಾರರು, ಇದರ ಬಗ್ಗೆ ಎಲ್ಲ ನಾವು ಇಲ್ಲಿ ಓದ್ತೀವಿ. ವ್ಯಾಪಾರದ ಜಾಗತೀಕರಣ, ಅರ್ಥ, ಅಂಶಗಳು, ಲಕ್ಷಣಗಳು, ಅನುಕೂಲತೆಗಳು, ಋಣಾತ್ಮಕ ಪರಿಣಾಮಗಳು, WTO, ಗ್ರಾಹಕ ಹಕ್ಕುಗಳ ರಕ್ಷಣೆ ಯಾವ ರೀತಿ ಮಾಡ್ತು, ಇದೆಲ್ಲವನ್ನು ನಾವು ವ್ಯಾಪಾರಕ್ಕೆ ಸಂಬಂಧಪಟ್ಟಂಥವನ್ನು ಇಲ್ಲಿ ನೋಡ್ಬೋದು. ಇದಿಷ್ಟೆಲ್ಲ ವ್ಯವಹಾರದಲ್ಲಿ ನಾವು ನೋಡ್ತೀವಿ, ವ್ಯವಹಾರ ಅಧ್ಯಯನದ ಬಗ್ಗೆ ನೋಡ್ತೀವಿ. ಇನ್ನು ಅರ್ಥಶಾಸ್ತ್ರ ಅಂತ ಬಂದಾಗ ಅರ್ಥಶಾಸ್ತ್ರದ ಪರಿಚಯ, ಅದರ ಅರ್ಥ, ಮಹತ್ವ, ಆರ್ಥಿಕ ಚಟುವಟಿಕೆಗಳಾಗಿರ್ಬೋದು, ಮತ್ತು ಸೂಕ್ಷ್ಮ ಅರ್ಥಶಾಸ್ತ್ರ, ಸಮಗ್ರ ಅರ್ಥಶಾಸ್ತ್ರದ ಬಗ್ಗೆ ನೋಡ್ತೀವಿ. ಮತ್ತು ಆರ್ಥಿಕತೆಯ ಅರ್ಥ ವಿಧಗಳು, ಬಂಡವಾಳಶಾಹಿ, ಸಮಾಜವಾದಿ, ಮಿಶ್ರ ಆರ್ಥಿಕ ವ್ಯವಸ್ಥೆ ಯಾವ ರೀತಿ ಇತ್ತು, ಅದರ ಅಭಿವೃದ್ಧಿ ಆಧಾರದ ಮೇಲೆ ಅರ್ಥಶಾಸ್ತ್ರ ವಿಧಗಳು, ಮತ್ತು ಮಿಶ್ರ ಆರ್ಥಿಕತೆ ಮತ್ತು ಆರ್ಥಿಕ ಅಭಿವೃದ್ಧಿಯಲ್ಲಿ ಅದರ ಪಾತ್ರ ಹೆಂಗ ಅಂತ ಎಲ್ಲ ಇಲ್ಲಿ ಅಧ್ಯಯನ ಮಾಡ್ತೀವಿ. ರಾಷ್ಟ್ರೀಯ ಆದಾಯ ಮತ್ತು ತಲಾ ಆದಾಯ, ಭಾರತದಲ್ಲಿ ಆದಾಯದ ಬೆಳವಣಿಗೆ ಯಾವ ರೀತಿ ಆಯಿತು, ಮಾಧ್ಯಮಿಕ, ಪ್ರಾಥಮಿಕ ವಲಯ, ತೃತೀಯ ವಲಯದಲ್ಲಿ ತಲಾ ಆದಾಯ ಯಾವ ರೀತಿ ಇರುತ್ತೆ, ಭಾರತಕ್ಕೆ ಸಂಬಂಧಿಸಿದಂತೆ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಮತ್ತು ಸಮಸ್ಯೆಗಳು, ಇವುಗಳ ಕುರಿತು ನಾವು ಇಲ್ಲಿ ನೋಡ್ಬೋದು. ಕೃಷಿ ಸಂಕಷ್ಟ, ಕಾರಣಗಳು ಮತ್ತು ಪರಿಹಾರ ಕ್ರಮಗಳ ಬಗ್ಗೆ, ಮತ್ತು ಸರ್ಕಾರ ಆರ್ಥಿಕತೆಯ ಬಗ್ಗೆ, ಇವೆಲ್ಲವುಗಳನ್ನು ಇಲ್ಲಿ ನಾವು ನೋಡ್ತೀವಿ. ಖಾಸಗೀಕರಣ, ಜಾಗತೀಕರಣ, ಇಂಥ ಸಂದರ್ಭದಲ್ಲಿ ಆರ್ಥಿಕ ಬೆಳವಣಿಗೆ ಯಾವ ರೀತಿ ಆಯಿತು, ಸರ್ಕಾರದ ಆರ್ಥಿಕ ಅಭಿವೃದ್ಧಿಗಾಗಿ ಪ್ರಸ್ತುತ ಏನನ್ನು ಕಾರ್ಯಕ್ರಮಗಳನ್ನು ಜಾರಿಗೆ ತಂದದ, ಈ ರೀತಿಯ ಇವೆಲ್ಲವನ್ನು ನಾವು ಇಲ್ಲಿ ನೋಡ್ತೀವಿ. ಗ್ರಾಮೀಣ ಅಭಿವೃದ್ಧಿ, ಕೈಗಾರಿಕಾ ಅಭಿವೃದ್ಧಿ, ಕೃಷಿ, ಸಾಮಾನ್ಯ ಅಭಿವೃದ್ಧಿ, ಸಾಮಾಜಿಕ ಕ್ಷೇತ್ರ, ನಗರ ಅಭಿವೃದ್ಧಿ, ಇವೆಲ್ಲವನ್ನು ನಾವು ನೋಡ್ಬೋದು. ಆರ್ಥಿಕ ಅಭಿವೃದ್ಧಿ ಅಂದರೆ ಅಭಿವೃದ್ಧಿ, ಅನಾಭಿವೃದ್ಧಿ, ಹಣ ಮತ್ತು ಸಾಲ, ಸಾರ್ವಜನಿಕ ಹಣಕಾಸು ಮತ್ತು ಅದರ ಆಯವ್ಯಯ ಯಾವ ರೀತಿಯಾಗಿರುತ್ತೆ ಅಂತ ಇಲ್ಲಿ ನೋಡ್ಬೋದು. ಇದೆಲ್ಲವನ್ನು ನಾವು ಅರ್ಥಶಾಸ್ತ್ರದಲ್ಲಿ ಅಧ್ಯಯನ ಮಾಡ್ತೀವಿ. ಇನ್ನು ಸಮಾಜಶಾಸ್ತ್ರ ಅಂತ ನೋಡೋದಾದರೆ ಕೊನೆಯದಾಗಿ ಸಮಾಜಶಾಸ್ತ್ರನೇ ನಮಗೆ ಇಷ್ಟು ನಾವು ಈ ಸಮಾಜಶಾಸ್ತ್ರದಲ್ಲಿ ನೋಡ್ಬೋದು. ಸಮಾಜಶಾಸ್ತ್ರದ ಪರಿಚಯ, ಸಮಾಜಶಾಸ್ತ್ರ ಅರ್ಥ, ಅದರ ವ್ಯಾಖ್ಯಾನಗಳು, ಅದರ ಉಗಮ ಯಾವ ರೀತಿ, ವ್ಯಾಪ್ತಿ, ಅದರ ಸ್ವರೂಪ, ಮಹತ್ವ, ಮತ್ತು ಸಾಮಾಜಿಕ ವಿಜ್ಞಾನಗಳ ನಡುವಿನ ಅಂತರ್ಸಂಬಂಧ ಯಾವ ರೀತಿ ಇತ್ತು, ಆರಂಭಿಕ ಸಮಾಜಶಾಸ್ತ್ರಜ್ಞರು, ಅವರ ಪ್ರಮುಖ ಭಾರತೀಯ ಸಮಾಜಶಾಸ್ತ್ರಜ್ಞರು, ಇವೆಲ್ಲ ಸಮಾಜಶಾಸ್ತ್ರಜ್ಞರು, ಇವರೆಲ್ಲ ಬಗ್ಗೆ ನಾವು ತಿಳ್ಕೊಬೇಕು. ಸಂಸ್ಕೃತಿಯ ಬಗ್ಗೆ ತಿಳ್ಕೊಳ್ತೀವಿ, ಸಾಮಾಜಿಕ ಸಂಸ್ಥೆಗಳ ಬಗ್ಗೆ ತಿಳ್ಕೊಳ್ತೀವಿ, ಕುಟುಂಬ, ಮದುವೆ ಮಹತ್ವ, ಅದರ ಕಾರ್ಯಗಳ ಬಗ್ಗೆ ತಿಳ್ಕೊಳ್ತೀವಿ, ಸಮಾಜದ ವಿಧಗಳ ಬಗ್ಗೆ ತಿಳ್ಕೊಳ್ತೀವಿ, ಮತ್ತು ಸಮಾಜದ ಮಹತ್ವ, ಅದರ ಕಾರ್ಯಗಳು, ಸಾಮಾಜೀಕರಣ ಕಾರ್ಯಗಳು, ಸಂಘ ಸಂಸ್ಥೆಗಳು, ಇದರ ಬಗ್ಗೆ ಎಲ್ಲ ನಾವು ಇಲ್ಲಿ ಸ್ಟಡಿ ಮಾಡ್ತೀವಿ. ಸಾಮಾಜಿಕ ಬದಲಾವಣೆ ಅಂದರೆ ಅರ್ಥ, ಲಕ್ಷಣಗಳು, ಸಾಮಾಜಿಕ ಬದಲಾವಣೆ ಮತ್ತು ಸಾಮಾಜಿಕ ಪ್ರಕ್ರಿಯೆ, ಮತ್ತು ಸಮುದಾಯದ ಬಗ್ಗೆ ಓದುತ್ತೀವಿ. ಸಮುದಾಯದ ಲಕ್ಷಣಗಳು, ಬುಡಕಟ್ಟು, ನಗರ, ಗ್ರಾಮ ಆಗಿರ್ಬೋದು, ಮತ್ತು ಸಾಮಾಜಿಕ ಸ್ತರವಿನ್ಯಾಸ, ಅಸ್ಪೃಶ್ಯತೆ, ಇವುಗಳ ಬಗ್ಗೆ ಎಲ್ಲ ಓದ್ತೀವಿ. ದುಡಿಮೆ ಮತ್ತು ಆರ್ಥಿಕ ಜೀವನ ಯಾವ ರೀತಿಯಾಗಿರುತ್ತೆ, ಸಾಮೂಹಿಕ ನಡವಳಿಕೆ ಮತ್ತು ಪ್ರತಿಭಟನೆಗಳು ಹೆಂಗೆ, ದೋಂಬಿ, ಜನಮಂದೆ ಅಂತ ಗುಂಪು ಗಲಭೆ ಚಳವಳಿಗಳು, ಮಹಿಳಾ ಸ್ವಸಹಾಯ ಗುಂಪುಗಳು ಬರ್ತಾವೆ, ಪರಿಸರ ಚಳವಳಿಗಳು ಬರ್ತಾವೆ, ಮಹಿಳಾ ಚಳವಳಿಗಳು ಬರ್ತಾವೆ, ಇವೆಲ್ಲವನ್ನು ನಾವಿಲ್ಲಿ ಅಧ್ಯಯನ ಮಾಡ್ತೀವಿ. ಸಾಮಾಜಿಕ ಸಮಸ್ಯೆಗಳು, ಬಾಲ ಕಾರ್ಮಿಕರು, ಮಹಿಳಾ ದೌರ್ಜನ್ಯ, ವರದಕ್ಷಿಣೆ, ಹೆಣ್ಣು ಭ್ರೂಣ ಹತ್ಯೆ ಮತ್ತು ಹೆಣ್ಣು ಶಿಶು ಹತ್ಯೆ, ಕಾರಣ, ಪರಿಹಾರ, ಇವೆಲ್ಲವನ್ನು ಕುರಿತು ನಾವಿಲ್ಲಿ ನೋಡ್ತೀವಿ. ಇಷ್ಟು ಫ್ರೆಂಡ್ಸ್ ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ನಾವು ಸಿಲೆಬಸ್ಸನ್ನು ನೋಡ್ಬೋದು. ನಾವು ಈ ಸಿಲೆಬಸ್ಸನ್ನು ಡೈಲಿ ನಾನು ಹೇಳ್ದಂಗೆ ಏನು ಹೇಳ್ತಿದ್ದೀನಿ ಫ್ರೆಂಡ್ಸ್, ಡೈಲಿ ನೋಡೋದ್ರಿಂದ 10 ನಿಮಿಷ ನಿಮಗೆ ಅದಕ್ಕೆ ಟೈಮು 10 ನಿಮಿಷ ಮೀಸಲಿಡಿ. ನೀವು ಒಂದು ಪೇಜಲ್ಲಿ ಅಥವಾ ಒಂದು ನೋಟ್ಬುಕ್ಕಲ್ಲಿ ಸಿಲೆಬಸ್ಸನ್ನು ಚೆನ್ನಾಗಿ ಬರೆದು ಅದನ್ನು ಡೈಲಿ 10 ನಿಮಿಷ ನೋಡೋದ್ರಿಂದ ನಿಮಗೆ ಆ ಟಾಪಿಕ್ಗಳು ನೆನಪಿನಲ್ಲಿ ತಲೆಯಲ್ಲಿ ಕೂತ್ಬಿಡುತ್ತೆ. ಅಂದರೆ ಯಾವ ಟಾಪಿಕ್ ಹೇಳಿದ್ರೂ ನಾವು ಹೇಳ್ಬೋದು, ಆ ರೀತಿ ಆಗ್ತೀವಿ ನಾವು ಪರ್ಫೆಕ್ಟಾಗಿ. ಹಾಗಾಗಿ ನಾವು ಅಲ್ಲಿ ಯಾವುದೇ ಕ್ವಶನ್ ಕೇಳಿದ್ರೂ ಆರಾಮಾಗಿ ಆನ್ಸರ್ ಮಾಡ್ಬೋದು. ಇದೇ ಪಾಠದಿಂದ ಕ್ವಶನ್ ಬಂದಿರೋದು ಅಂತ ಆರಾಮಾಗಿ ಗುರುತಿಸ್ಬೋದು. ಹಾಗಾಗಿ ಇದೊಂದು ಮಾಡಿ ಅಂತ ನಾನು ಹೇಳ್ತಿದ್ದೀನಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡೋದ್ರಿಂದ ನಾನು ಮಾಡೋ ಎಲ್ಲ ವಿಡಿಯೋಗಳು ನಿಮಗೆ ಬರ್ತಾವೆ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಿಮಗೆ ಇನ್ನೂ ಇದರ ಬಗ್ಗೆ ಏನಾದರೂ ಅನಿಸಿಕೆ ಹೇಳಬೇಕಂದ್ರೆ ಕಮೆಂಟಲ್ಲೇ ಬಂದು ತಿಳಿಸಿ. ನೀವು ಯಾವ ರೀತಿ ಪ್ರಿಪ್ರೇಷನ್ ಮಾಡ್ತೀರಾ ನನ್ನ ಹತ್ರನೂ ಶೇರ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇರೋಳೆ, ಹಾಗಾಗಿ ನನಗೂ ಗೊತ್ತಿರಲಾರ್ದು ವಿಷಯಗಳನ್ನು ಕೆಲವೊಂದು ಇರುತ್ತೆ. ಹಾಗಾಗಿ ನಾನು ಶೇರ್ ಮಾಡ್ಕೋಬಹುದು ನನ್ನ ಜೊತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ತರಗತಿಯನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.